ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಥರ್ಡ್ ಸೆಮ್ನ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದನ್ನ ಫಸ್ಟ್ನೇ ಚಾಪ್ಟರ್ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಮೊದಲನೇ ಚಾಪ್ಟರ್ ಅನ್ನುವಂಥದ್ದು ಇದರಲ್ಲಿ ನಾವು ಮೊದಲನೇದಾಗಿ ಅರ್ಥಮೆಟಿಕ್ ಮೀನ್, ಮೀಡಿಯನ್ನು, ಮೋಡು, ಜಿಯೋಮೆಟ್ರಿಕ್ ಮೀನ್ ಮತ್ತು ಆರ್ನೈಟ್ ಮೀನ್. ಆದರೆ ಈ ಒಂದು ಪ್ರಾಬ್ಲಮ್ನಲ್ಲಿ ನೋಡೋದಾದರೆ ನಾವು ಮೊದಲನೇದಾಗಿ ಡೈರೆಕ್ಟ್ ಮೆಥಡ್, ಶಾರ್ಟ್ಕಟ್ ಮೆಥಡ್ ಮತ್ತು ಸ್ಟೆಪ್ ಡಿವಿಯೇಷನ್ ಮೆಥಡ್ ಅನ್ನುವಂಥದ್ದು. ಇಂಡಿವಿಜುವಲ್ ಸೀರೀಸ್ ಅನ್ನು ನೋಡೋದಾದರೆ ವ್ಯಾಲ್ಯೂ ಅನ್ನುವಂಥದ್ದು ಕೊಟ್ಟಿದ್ದಾರೆ 125, 128, 132, 135 ಮತ್ತು 140, 148, 155, 157, 159 ಮತ್ತು 161 ಅನ್ನುವಂಥದ್ದು. ಪ್ರಾಬ್ಲಮ್ನ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅನ್ನುವಂಥದ್ದು. ಇಲ್ಲಿ ಮೊದಲನೇದಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಇಂಡಿವಿಜುವಲ್ ಸೀರೀಸಲ್ಲಿ ನಾವು ನೋಡೋದಾದರೆ ಯಾವುದು, ಮೊದಲನೇದಾಗಿ ಇಂಡಿವಿಜುವಲ್ ಸೀರೀಸ್ನಲ್ಲಿ ಎಕ್ಸ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ನಾವಿಲ್ಲಿ ಈ ರೀತಿಯಾಗಿ ಕಾಲಮ್ ಅನ್ನುವಂಥದ್ದನ್ನ ತಗೊಳ್ತಾ ಹೋಗಬೇಕು. ಇಲ್ಲಿ ಅಮೌಂಟ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಎಕ್ಸ್ ಸೀರೀಸಲ್ಲಿ ನಾವು ಅಮೌಂಟ್ನ ಅಲ್ಲಿ ಕೊಟ್ಟಿದ್ರು 125, 128, 132 ಅನ್ನುವಂಥ ಕಾಲಮ್ನ ಎಕ್ಸ್ ಕಾಲಮ್ ಅಂತ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಈ ರೀತಿಯಾಗಿ ತಗೊಂಡು ನೆಕ್ಸ್ಟು ನಾವು ಡಿ ಎಕ್ಸ್ ಅನ್ನುವಂಥದ್ದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ. ಡಿ ಎಕ್ಸ್ ಅಂತಂತಂದರೆ ಇಲ್ಲಿ ನಾವು ನೋಡ್ತಾ ಹೋಗಬೇಕು. ಇಲ್ಲಿ ಇದರಲ್ಲಿ ಒಂದು ಚಿಕ್ಕದಿರುವುದಂಥದ್ದನ್ನ ನಾವು ಒಂದು ಕನ್ಸಿಡರ್ ಮಾಡ್ತೀವಿ. 125 ಅನ್ನುವಂಥದ್ದು ಇದು ನಮಗೆ ಅಸ್ಯೂಮ್ಡ್ ಮೀನ್ ಅನ್ನುವಂಥದ್ದು ಆಗಿರುತ್ತೆ. ಅಸ್ಯೂಮ್ಡ್ ಮೀನ್ ಅನ್ನುವಂಥದ್ದು ಡಿ ಎಕ್ಸಲ್ಲಿ ನಾವು ನೋಡುವಾಗ 125ನಲ್ಲಿ 125ನ ಮೈನಸ್ ಮಾಡಿದಾಗ ನಮಗೆ 0 ಅನ್ನುವಂಥದ್ದು ಬರುತ್ತೆ. 128ನಲ್ಲಿ 125 ಅನ್ನುವಂಥದ್ದು ಮಾಡಿದಾಗ 3 ಬರುತ್ತೆ. ಇದರಿಂದ ಇದನ್ನು ಲೆಸ್ ಮಾಡ್ತಾ ಹೋದಾಗ 3 ಸಿಗುತ್ತೆ. ಇದರಿಂದ ಇದನ್ನು ಲೆಸ್ ಮಾಡ್ತಾ ಹೋದಾಗ 7 ಸಿಗುತ್ತೆ. ಇದರಿಂದ ಲೆಸ್ ಮಾಡ್ತಾ ಹೋದಾಗ 10 ಸಿಗುತ್ತೆ. ನಾವು ಅದೇ ಅಮೌಂಟನ್ನು 125 ಅನ್ನುವಂಥದ್ದನ್ನ ಎಲ್ಲದಕ್ಕೂ ಕೂಡ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಈಗ ನಾವು ಟೋಟಲ್ ಮಾಡೋಣ. ನಮಗೆ 190 ಅನ್ನುವಂಥದ್ದು ಸಿಕ್ಕಿದೆ. ಇದನ್ನು ಅಸ್ಯೂಮ್ಡ್ ಅನ್ನುವಂಥದ್ದು ಸಿಕ್ಕಿರುವಂಥ ಆನ್ಸರ್ನ ನಾವು ಟೋಟಲ್ ಮಾಡಿದಾಗ 190 ಅನ್ನುವಂಥದ್ದು ಸಿಕ್ಕಿದೆ. ಇದನ್ನು ನಾವು ಇ ಡಿ ಎಕ್ಸ್ ಅನ್ನುವಂಥದ್ದನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇ ಎಕ್ಸ್ ನಾವು ನಂಬರ್ ಆಫ್ ಅನ್ನುವಂಥ ಇ ಎಕ್ಸ್ ಎಕ್ಸ್ ವ್ಯಾಲ್ಯೂ ಅನ್ನುವಂಥದ್ದನ್ನ ಟೋಟಲ್ ಮಾಡಿದಾಗ ನಮಗೆ 1440 ಅನ್ನುವಂಥದ್ದು ಬಂತು. ಎಸ್, ಈಗ ನಾವು ನೋಡ್ತಾ ಹೋಗೋಣ. 3 ಮೆಥಡ್ಸ್ನ ಮಾಡ್ತಾ ಹೋಗಬೇಕು. ಡೈರೆಕ್ಟ್ ಮೆಥಡ್, ಶಾರ್ಟ್ಕಟ್ ಮೆಥಡ್ ಮತ್ತು ಸ್ಟೆಪ್ ಡಿವಿಯೇಷನ್ ಮೆಥಡ್. ಮೊದಲನೇದಾಗಿ ನಾವು ಡೈರೆಕ್ಟ್ ಮೆಥಡ್ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಡೈರೆಕ್ಟ್ ಮೆಥಡ್ನಲ್ಲಿ ನಮಗೆ ಎಕ್ಸ್ ಸಮೇಷನ್ ಈಸ್ ಈಕ್ವಲ್ಸ್ ಸಮೇಷನ್ ಎಕ್ಸ್ ಅನ್ನುವಂಥದ್ದು ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಎನ್ ಅನ್ನುವಂಥದ್ದು. ನಮಗೆ ಏನು ಬಂದಿದೆ ಇದನ್ನು ನಾವು ಏನಂತ ತಗೊಳ್ತೀವಿ, 190 ಅನ್ನುವಂಥದ್ದನ್ನು ತಗೊಳ್ತೀವಿ ಇ ಎಕ್ಸ್ಗೆ ಡಿವೈಡೆಡ್ ಬೈ 1440 ಅನ್ನುವಂಥದ್ದನ್ನೇ ನಾವೇನಂತ ಕರಿತೀವಿ ಇ ಎಕ್ಸ್ ಅನ್ನುವಂಥದ್ದು 1440 ತಗೊಳ್ತೀವಿ. ಮತ್ತು ನಾವು 10 ಅನ್ನುವಂಥದ್ದು ಇಲ್ಲಿ ನಂಬರ್ ಎಷ್ಟಿದ್ದಾವೆ, ಇಲ್ಲಿ ನಮಗೆ ಟೋಟಲ್ 10 ನಂಬರ್ ಇರುವಂಥದ್ದು ಇದೆ. 10 ನಂಬರ್ಸ್ ಅನ್ನುವಂಥದ್ದು ಇದೆ. ನಂಬರ್ ಆಫ್ ವ್ಯಾಲ್ಯೂ ಎಷ್ಟಿದ್ದಾವೆ ಅಂದರೆ 10 ಅನ್ನುವಂಥದ್ದನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕು. ನೆಕ್ಸ್ಟ್ ಇವೆರಡು ಡಿವೈಡ್ ಮಾಡಿದಾಗ 144 ಬರುತ್ತೆ. ಇಲ್ಲಿಗೆ ಡೈರೆಕ್ಟ್ ಮೆಥಡ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಶಾರ್ಟ್ಕಟ್ ಮೆಥಡ್ ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ಎಕ್ಸ್ ಎ ಅಸ್ಯೂಮ್ಡ್ ಪ್ಲಸ್ ಇ ಡಿ ಎಕ್ಸ್ ಈಕ್ವಲ್ಸ್ ಎನ್ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇ ಡಿ ಎಕ್ಸ್ ಎನ್ ಅನ್ನುವಂಥದ್ದು ಇಲ್ಲಿ 190 ಅಂತ ಕೊಟ್ಟಿದ್ದಾನೆ. ನಾವು 125 ಅನ್ನುವಂಥದ್ದು ಯಾವ ರೀತಿಯಾಗಿ ತಗೊಳ್ತೀವಿ, ಅಸ್ಯೂಮ್ಡ್ ಅನ್ನುವಂಥದ್ದು ಯಾವುದು, ಅಸ್ಯೂಮ್ಡ್ಗೆ ಯಾವ್ದು ತಗೋಬೇಕು, ಇಲ್ಲಿ ನಾವು ಲೆಸ್ ಮಾಡಿದ್ವಿ, ಇದನ್ನು ಅಸ್ಯೂಮ್ಡ್ ಮಾಡ್ಕೊಂಡಿದ್ವಿ. ಅಸ್ಯೂಮ್ಡ್ ಅಂದರೆ ಸ್ಮಾಲೆಸ್ಟ್ ನಂಬರ್ 125 ಅನ್ನುವಂಥದ್ದನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. 125 ಪ್ಲಸ್ 190 ಡಿವೈಡೆಡ್ ಬೈ 10 ಅನ್ನುವಂಥದ್ದು. 10 ಯಾವ ರೀತಿಗೆ ಬಂತು, ಇಲ್ಲಿ ನಂಬರ್ ಆಫ್ ವ್ಯಾಲ್ಯೂ ಎಷ್ಟಿದ್ದಾವೆ, 10 ಇದ್ದಾವೆ. 1 2 3 4 5 6 7 8 9 10 ಇದನ್ನು ನಾವು 10 ಅಂತ ಕನ್ಸಿಡರ್ ಮಾಡ್ತೀವಿ. ಎಷ್ಟು ವ್ಯಾಲ್ಯೂ ಇದೆಯೋ ಅದೇ ವ್ಯಾಲ್ಯೂನ ನಾವು ತೊಗೊಳ್ದಾಗ ಡಿವೈಡೆಡ್ ಮಾಡಿದಾಗ ನಮಗೆ ಇಲ್ಲಿ ಎಷ್ಟು ಸಿಗುತ್ತೆ, ನಾವು ಡಿವೈಡೆಡ್ ಮಾಡಬೇಕು. 125 ಪ್ಲಸ್ 190 144 ಸಿಗುತ್ತೆ ನಮಗೆ ಈ ಅಮೌಂಟ್ ಅನ್ನುವಂಥದ್ದು. ನೆಕ್ಸ್ಟ್ ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ನೋಡಿದಾಗ ಮೂರನೇ ಮೆಥಡ್, ಸೆಕೆಂಡ್ನೇ ಶಾರ್ಟ್ಕಟ್ ಮೆಥಡ್ ಅನ್ನುವಂಥದ್ದು ಕ್ಲೋಸ್ ಆಗಿದೆ. ನೆಕ್ಸ್ಟ್ ನಾವು ಸಮೇಷನ್ ಈಕ್ವಲ್ಸ್ ಸಿ ಇಂಟು ಇ ಡಿ ಎಕ್ಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ ಅಸ್ಯೂಮ್ಡ್ ಅಂತ ತಗೊಳ್ತೀವಿ. ಸಿ ಅಂತಂತಂದರೆ ಯಾವುದು, ನಾವು ಇಲ್ಲಿ ಆಫ್ಟರ್ ಆಲ್ 1 ಅಂತ ನಾವು ತಗೊಳ್ತೀವಿ, ಯಾಕೆಂದರೆ 1 ನಂಬರ್ ತೊಗೊಂಡಿದ್ವಿ ಅಂತ. 190 ಡಿವೈಡೆಡ್ ಬೈ 10 ಪ್ಲಸ್ 125 ಅನ್ನುವಂಥದ್ದು ಕ್ಲೋಸ್ ಮಾಡ್ಕೊಳ್ತೀವಿ. 125 ಮಾಡಿದಾಗ 144 ಅನ್ನುವಂಥದ್ದು ಸಿಗುತ್ತೆ. 3ಗೂ ಕೂಡ ನಮಗೆ ಏನಾಯಿತು, ಡೈರೆಕ್ಟಲ್ಲೂ 144, ಶಾರ್ಟ್ಕಟ್ಟಲ್ಲೂ 144,
ಸ್ಟೆಪ್ ಡಿವಿಯೇಷನಲ್ಲೂ ಕೂಡ 144 ಸಿಗುತ್ತೆ. ಇದನ್ನು ನಾವು ಏನಂತ ಕರಿತೀವಿ, ಈ ಪ್ರಾಬ್ಲಮ್ನ ನಾವು ಇದನ್ನು ಇಂಡಿವಿಜುವಲ್ ಸೀರೀಸ್ ಅಂತ ಕರಿತಾ ಹೋಗ್ತೀವಿ.